ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಹೆಸರು ಉಂಡಿ ಹೆಂಗೆ ಮಾಡೋದನ್ನು ಹೇಳ್ಕೊಡ್ತೀನೋ. ಹೆಸರು ಉಂಡಿ ಹಿಟ್ಟನ್ನು ನಾನು ಹಿಂದಿನ ವಿಡಿಯೋದಾಗ ಹಾಕೀನಿ. ಅದನ್ನು ಹೆಂಗೆ ಬೀಸಬೇಕು, ಬೇಳೆ ಹೆಂಗೆ ಮಾಡ್ಕೋಬೇಕು, ಅದು ಯಾವ ಥರ ಇರಬೇಕು ಅದು ಅನ್ನೋದನ್ನು ತೋರಿಸ್ಕೊಟ್ಟನಿ. ಅದು ಹೆಸರು ಹಿಟ್ಟು ಮಾಡ್ಕೊಂಡಿಂದ ಉಂಡಿ ಮಾಡೋದೇನು ಭಾಳ ಪ್ರಾಬ್ಲಮ್ ಆಗಂಗಿಲ್ಲ, ಬೇಗ ಆಗಿಬಿಡ್ತಾವೆ. 2 ಥರದ ಉಂಡಿನೂ ನಾವು ಮಾಡ್ಕೋಬೋದು. ಸಕ್ಕರೆ ಹಾಕಿ ನೀವು ಮಾಡ್ಕೋಬೋದು, ಬೆಲ್ಲ ಹಾಕಿನೂ ಮಾಡ್ಕೋಬೋದು. ಆ ಹೆಸರು ಹಿಟ್ಟನ್ನು ಮಾತ್ರ ಅದನ್ನು ರೆಡಿ ಇಟ್ಕೋಬೇಕು. ಅದನ್ನು ನೀವು ನೋಡ್ರಿ ದಯವಿಟ್ಟು, ಅಂದ್ರೆ ನಿಮಗೆ ಉಂಡಿ ಹೆಂಗೆ ಮಾಡೋದು, ಹೆಸರು ಉಂಡಿ ಹೆಂಗೆ ಮಾಡಬೇಕು ಅಂತೇಳಿ ಹೇಳ್ಕೊಡ್ತೀನಿ. ಇದಕ್ಕೆ ಸಕ್ಕರೆ ಹಾಕಿ ಮಾಡಾಕತ್ತಾನ ನಾನು. ಇದು ಹೆಸರು ಕಾಳು ತೊಗೊಂಡ್ರಿ 1 kg ಅಷ್ಟು. ಅವನ್ನ ಚಂದಂಗೆ ಹುರಿಬೇಕು, ಕೆಂಪಾಗುವಂಗೆ. ಇದ ಮೇನ್ ಇರ್ತೈತಿ ಇದ್ರೊಳಗೆ. ಯಾಕಂದ್ರೆ ಎಷ್ಟು ಚೆನ್ನಾಗಿ ನಾವು ಹುರಿತೀವೋ ಅಷ್ಟು ಚಂದ ಹೆಸರು ಉಂಡಿ ಫಸ್ಟ್ ಕ್ಲಾಸ್ ಆಗೇ ಬರ್ತಾವೆ. ಈಗ ಹುರಿದ್ರಾಗನ ಇದು ಇರ್ತೈತಿ. ಇದು ಹುರಿದಂದ್ರೆ ಕೆಂಪಾಗ್ಬೇಕು ಅವು ಕಾಳು. ಈಗ ಈ ಥರ ಬರ್ಬೇಕು ನೋಡ್ರಿ. ಹಿಂಗೆ ಕೆಂಪಾದ್ರೆ ಒಳಗೂ ಬ್ಯಾಳಿನೂ ಕೆಂಪಾಗಿರ್ತೈತಿ, ಮ್ಯಾಲಿನ ಸಿಪ್ಪೆನೂ ಚೆನ್ನಾಗೆ ಅದು ಹೊರಗೆ ಬರ್ತೈತಿ. ಅದಕ್ಕೆ ಈ ಥರ ಹುರಿತಾರೋ. ಇದನ್ನು ಹುರಿದಿದ್ದನ್ನು ಕಾಳನ್ನು ಏನು ಮಾಡ್ಬೇಕಂದ್ರೆ ಮಿಕ್ಸಿ ಜಾರಿಗೆ ಸ್ವಲ್ಪ ಹಾಕೊಂಡ ಒಂದು ಸಲ ಅಷ್ಟು ಬೇಳೆ ಆಗುವಷ್ಟು ಮಾತ್ರ ತಿರುಗಿಸ್ಬೇಕು. ಇದನ್ನ ಹಿಟ್ಟು ಆಗಬಾರ್ದು ಅದು. ಈಗ ನೋಡ್ರಿ ತೋರಿಸ್ತೀನಿ ನಾನು. ಹಾಂ, ಈಗ ಬರೀ ಬ್ಯಾಳೆ ಆಗೈತಿ. ಒಂದು ಚೂರು ಕಾಳು ಉಳಿದ್ರೆ ಆ ಕಾಳನ್ನು ಬೇರ್ಪಡ್ಸಕ್ಕೆ ಬರ್ತೈತಿ, ಮತ್ತು ಹಾಕೊಳಕ್ಕೆ ಬರ್ತೈತಿ. ಆದ್ರೆ ಒಂದೇ ಸಲ ತಿರುಗಿಸ್ಬೇಕು ಅದನ್ನ. ಈಗ ನೋಡ್ರಿ ಇದೆಲ್ಲ ಪೂರ್ತಿಯಾಗಿ ನಾನು ಬ್ಯಾಳೆಯನ್ನು ಹಿಟ್ಟು ಬೀಸ್ಕೊಂಬಂದೇನೆ, ಗಿರ್ನಿಗೆ ಹಾಕಿಸ್ಕೊಂಬಂದೇವು ಅದ ಬ್ಯಾಳಿನ. ಈಗ ನೋಡ್ರಿ ಅದರದ್ದು ಹಿಟ್ಟನ್ನು ತಗೊಳಕ್ತಾನ. ಹೀಗೆಲ್ಲ ಸಾನಿಸಿ ಹಿಟ್ಟು ತಗೋಬೇಕದನ್ನ. ಸ್ಮೂತಾಗಿ ಚೆಂದಾಗಿರ್ತೈತೆ ಅದು ಹೆಸರು ಹಿಟ್ಟು ಅಂದ್ರೆ. ಇಲ್ಲಿ ನೋಡ್ರಿ ಹೆಂಗೆ ಬಂದೈತಿ ಇದನ್ನು ತೋರ್ಸಾಕ್ತಾನೆ ನಾನು. ಇದಕ್ಕೆ ನಾನು ತುಪ್ಪ ಹಾಕೊಳಕ್ತಾನೆ. ತುಪ್ಪ ಜಾಸ್ತಿ ಬೇಕಾಕತ್ತೆ ಇದಕ್ಕೆ. ಯಾಕಂದ್ರೆ ಹೆಸರು ಹಿಟ್ಟಿಗೆ ತುಪ್ಪದಲ್ಲೇ ಮಾಡೋದಿದು ಉಂಡಿ. ಅದಕ್ಕೆ ತುಪ್ಪ ಜಾಸ್ತಿ ಬೇಕಾಕತ್ತೆ. ಆದ್ರೂ ನೋಡ್ರಿ ಒಂದು ಕಪ್ ಹಿಟ್ಟಿಗೆ 2 ಪಟ್ಟಿನಷ್ಟು ತುಪ್ಪ ಬೇಕು ಅದಕ್ಕೆ. 1 ಕಪ್ ಹಿಟ್ಟು ತೊಗೊಂಡ್ರೆ ಆದಷ್ಟು 3 ಬೇಕು. 2 ನಡೀತಿರ್ತೈತಿ. ಜಾಸ್ತಿ ಹಾಕೋರು ಇದ್ರೆ 3 ಹಾಕ್ತಾರೆ. ಮೆಜರ್ಮೆಂಟ್ ಹಂಗೈತ್ರಿ ಅದು. ಈಗ ನೋಡ್ರಿ ಈಗ ಏಲಕ್ಕಿಯನ್ನು ಅದಕ್ಕೆ ಕುಟ್ಕೊಳಕ್ತಾನೆ. ಏಲಕ್ಕಿ ಕುಟ್ಟಿದ್ದನ್ನು ಏಲಕ್ಕಿ ಪುಡಿ ಹಾಕೋದ್ರಿಂದ ಅದು ಇದು ಉಂಡಿ ಟೇಸ್ಟ್ ಬರ್ತೈತಿ, ಅದಕ್ಕೆ ಹಾಕಾಕತ್ತೈತಿ. ಈಗ ನೋಡ್ರಿ ಏಲಕ್ಕಿ ಎಲ್ಲ ನಾನು ಜಜ್ಕೊಳಕಾಗಿತ್ತು. ಅದನ್ನು ಕುಟ್ಟಿ ಪುಡಿ ಮಾಡಿ ಏಲಕ್ಕಿಯನ್ನು ತೊಗೊಳಕ್ತಾನೆ. ಈಗ ನೋಡ್ರಿ ಹೆಸರು ಹಿಟ್ಟ ಈಗ ಭಾರಿ ಸಾಫ್ಟಾಗಿ ಚೆಂದಾಗಿರುವಂಥ ಹೆಸರು ಹಿಟ್ಟು. ಇದು ಸಕ್ಕರೆ ಪುಡಿ ಮಾಡ್ಕೊಳಕ್ತಾನೆ. ಸಕ್ಕರೆ ಪುಡಿ ಮಾಡ್ಕೊಂಡಿದ್ದನ್ನು ತೋರ್ಸಾಕ್ತಾನೆ ನಿಮ್ಗೆ. ಈಗ ತುಪ್ಪನ ಹಿಂಗೆ ಕರಗಿಸ್ಕೊಂಡನಿ, ಏಲಕ್ಕಿ ಪುಡಿ ಮಾಡ್ಕೊಂಡನಿ, ತುಪ್ಪ ಕರಗಿಸ್ಕೊಂಡನಿ. ಈಗ ಏಲಕ್ಕಿ ನೋಡ್ರಿ ಅದನ್ನೆಲ್ಲ ಪೌಡ್ರ್ ಮಾಡ್ಕೊಂಡು ತಗೋತನು. ಈಗ ನಾನು ಹೆಸರು ಹಿಟ್ಟನ್ನು ಇಲ್ಲೇ ಹಾಕೊಳಕ್ತಾನೆ ಅದನ್ನ ಉಂಡಿ ಮಾಡಕಂತ ಹೇಳಿ. ಈಗ ಸಾಫ್ಟ್ ಆಗೈತಲ್ರಿ ಅದು ಹೆಸರು ಹಿಟ್ಟು. ಭಾರಿ ಸಾಫ್ಟ್ ಬಂದೈತಿ, ಬೆಸ್ಟ್ ಆಗೈತೆ ಅದು. ಯಾಕಂದ್ರೆ ಬ್ಯಾಳೆ ಅದು ಎಲ್ಲ ಕ್ಲೀನ್ ಮಾಡಿ ಸಿಪ್ಪೆ ಅದು ತೆಗೆದು ಬಿಸಿದ್ದೈತದು. ಈ ಹೆಸರು ಹಿಟ್ಟಿಗೆ ಎಷ್ಟು ಬೇಕಷ್ಟು ನಾನು ಎಷ್ಟು ತೊಗೊಂಡು ಅಷ್ಟು ಸಕ್ಕರೆ ಹಾಕೊಳಕ್ತಾನೆ ರೀ. ನೀವು ಜಾಸ್ತಿ ಬೇಕಾದ್ರೆ ಜಾಸ್ತಿನೂ ಸಕ್ಕರೆ ಹಾಕೋಬೋದು. ಈಗ ನೋಡ್ರಿ ಇದಕ್ಕೆ 2 ಸ್ಪೂನಿಗೆ ಇಷ್ಟು ಸಕ್ಕರೆ ಹಾಕೊಳಕ್ತಾನೆ ನಾನು. ಇದಕ್ಕೇನು ಮಾಡ್ಬೇಕಂದ್ರೆ ಈಗ ಕರಗಿಸಿದ್ದು ತುಪ್ಪ ಇರ್ತೈತಲ್ರಿ, ತುಪ್ಪ ಹಾಕೊಳಕ್ತಾನೆ ನೋಡ್ರಿ. ಇಷ್ಟು 1 ಕಪ್ಪಿನಷ್ಟು ತುಪ್ಪ ಹಾಕೊಳಕ್ತಾನೆ ಇದಕ್ಕೆ. ಅಂದ್ರೆ ತುಪ್ಪದಲ್ಲೇ ಮಾಡೋದು ಇದು ಉಂಡಿ. ಈಗ ನೋಡ್ರಿ ತುಪ್ಪ ಇದಷ್ಟು ಮತ್ತೆ ಅದು ಹಿಡಿತಂದ್ರೆ ಮತ್ತೆ ಹಾಕೋಬೇಕು. ನೀವು ಸಕ್ಕರೆ ಎಷ್ಟು ಹಾಕ್ಕೊಂಡಿರ್ತೀರಿ ಅದನ್ನು ನಿಮ್ಮ ಪ್ರಮಾಣ ಒಂದು ಸ್ವಲ್ಪ ಜಾಸ್ತಿಯಾರ ಹಾಕೋರಿ, ಕಡಿಮೆಯಾರ ಹಾಕೋರಿ, ಹೆಂಗೆ ಹಾಕೋತೀರಿ ನಿಮ್ಮ ಇಷ್ಟ ಅದು. ಈಗ ನಾನು 2ಕ್ಕೂ ಸಕ್ಕರೆ ಹಿಟ್ಟನ್ನು ಸಮಾನಾಗಿ ತೊಗೊಂಡು ಪೂರ್ತಿಯಾಗಿ 1 ಕಪ್ಪಿನಷ್ಟು ತುಪ್ಪ ಅದಕ್ಕೆ ಈಗ ಹಾಕೊಂಡನಿ. ಮತ್ತು ಬೇಕಾದ್ರೆ ಹಾಕೊಳ್ಳೋದು. ಈಗ ನೋಡ್ರಿ ಇದನ್ನೇ 2 ಚಮಚದಷ್ಟು ಹಿಟ್ಟಿಗೆ 2 ಚಮಚದಷ್ಟು ಸಕ್ಕರೆ ತೊಗೊಂಡು 1 ಕಪ್ಪಿನಷ್ಟು ದೊಡ್ಡ ಕಪ್ಪಿನಷ್ಟು ತುಪ್ಪ ತೊಗೊಂಡೈತಿ. ಈಗ ನೋಡ್ರಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕ್ರಿ. ಅದು ತುಪ್ಪ ಬಿಸಿ ಆಗಿದ್ರಂತ ಹಿಟ್ಟು ಇದು ಆಗೈತಿ, ಸುಡಾಗ್ತತಿ. ಅದಕ್ಕೆ ನಾನೇನು ಮಾಡಾಕ್ತಾನೆ ಅಂದರೆ ಈಗ ಇದರಲ್ಲಿ ಎಲ್ಲ ಮಾಡ್ಕೊಂಡು ಆಮೇಲೆ ಅದನ್ನ ತಿಕ್ಕೋಬೇಕಾಗುತ್ತೆ. ಈಗ ನೋಡ್ರಿ ಉಂಡಿ ಅದಕ್ಕೆ ಇದನ್ನ ತುಪ್ಪ ಮತ್ತು ಹಿಟ್ಟು ಸಕ್ಕರೆ ಎಲ್ಲ ಹಾಕ್ಕೊಂಡು ಈ ಥರ ಎಲ್ಲ ಉಂಡಿ ಹಿಟ್ಟಿಗೆ ಮಿದುವಂಗೆ ಮಾಡ್ಕೋಬೇಕು. ಅದನ್ನ ನೋಡ್ರಿ ಎಷ್ಟು ಮೃದು ಆಗೈತೆ ನೋಡ್ರಿ. ಇದು ಸಕ್ಕರೆ ತುಪ್ಪನೂ ಹಾಕಿದ್ರಿಂತ ಜಾಸ್ತಿ ಹಾಕ್ಬೇಕು. ಯಾವಾಗಲೂ ತುಪ್ಪ ಜಾಸ್ತಿ ಹಾಕೋದ್ರಿಂದ ಹೆಸರು ಉಂಡಿ ಚೆನ್ನಾಗಿ ಬರ್ತಾವೆ, ಮೃದುವಾಗಿ ಬರ್ತಾವೆ. ಇಷ್ಟ ನೋಡ್ರಿ ಇದ್ರದ್ದು ಪ್ರೊಸೀಜರ್. ಯಾಕಂದ್ರೆ ಇದು
ಕಾಳು ಸರಿಯಾಗಿ ಹುರಿದ್ರೆ ಆತ್ರಿ ಇದು ಚೆನ್ನಾಗಿ ಬರ್ತಾವೆ ಹೆಸರು ಉಂಡೆ. ಈಗ ಅದಕ್ಕೆ ನಾನು ಏಲಕ್ಕಿ ಹಾಕೊಳಕ್ತೇನೆ, ಸಕ್ರೆ ಪುಡಿ, ಏಲಕ್ಕಿ ಇವೆಲ್ಲ ಹಾಕೊಳಕ್ತೇನೆ. ನೀವೇನು ಬೇಕಾದ ಅದ್ ಮ್ಯಾಲೆ ಡ್ರೈ ಫ್ರೂಟ್ಸ್ ಬೇಕಾದ ಹಚ್ಚೆ ನೀವು ಇದನ್ನು ಮಾಡ್ಬೋದು. ನಾನಿಲ್ಲೇ ಗೋಡಂಬಿ ಹಚ್ಚಾಕತ್ತೇನೆ. ಗೋಡಂಬಿ, ಬಾದಾಮಿ ಏನು ನಿಮಗೆ ಸಿಗ್ತೈತೆ ಅದನ್ನ ಹಚ್ಚ್ರಿ. ಹಾಂ, ಈಗ ನಾನು ಪಿಸ್ತಾ ಹಚ್ಚಾಕ್ತಾನೆ. ನೀವು ಯಾವ್ದು ನಿಮ್ಮ ಹತ್ರ ಡ್ರೈ ಫ್ರೂಟ್ಸ್ ಇರ್ತೈತಿ ಅದನ್ನು ಹಚ್ಬೋದು. ಈಗ ಸಕ್ರೆ, ತುಪ್ಪ, ಹೆಸರು ಹಿಟ್ಟು ಹಾಕಿ ಉಂಡೆ ಫುಲ್ ಫಸ್ಟ್ ಕ್ಲಾಸಾಗಿ ಉಂಡೆ ರೆಡಿ ಆಗ್ತಾವೆ. ಇದ್ರದ್ದು ಕಂಪ ಭಾರಿ ಚಂದ ಬರಾಕತ್ತೈತಿ. ಇದ್ರದ್ದು ಸುವಾಸನೆ ಅಗದಿ ಚಂದ ಬರಾಕತ್ತೈತ್ರಿ. ಉಂಡಿದ ಘಮ, ತುಪ್ಪ ಅದು ಎಲ್ಲ ಹಾಕಿದ್ರಿಂತ ಘಮ ಬರಾಕ್ತದೆ. ಈಗ ನೋಡ್ರಿ ಇದೇ ಥರನ ನಾನು ಪಿಸ್ತಾ ಹಾಕಿ ಕಟ್ಟಾಕ್ತಾನೆ. ನೀವು ಏನು ಬೇಕಾದ ನೀವು ಒಣ ದ್ರಾಕ್ಷಿ ಹಾಕಿ ಕಟ್ಬೋದು, ಕೇರ್ಬೀಜ್ ಹಾಕಿ ಕಟ್ಬೋದು. ಈಗ ನಾನು ಪಿಸ್ತಾ ಹಾಕಿ ಈಗ ಸಕ್ಕರೆ ಹಾಕಿದ್ದ ಹೆಸರುಂಡಿ ರೆಡಿ ಆಗಿದ್ದನ್ನು ನಾನು ಇಲ್ಲೇ ತೋರ್ಸಾಕ್ತೇನೆ ನಿಮಗೆ. ಮಾಡಿ ನೋಡ್ರಿ, ಭಾಳ ಬೆಸ್ಟ್ ಆಗಿರ್ತಾವೆ. ಪ್ರೋಟೀನ್ ಇರೋದ್ರಿಂತ ಮಕ್ಕಳಿಗೆ ಎಲ್ಲ ಭಾಳ ಬೆಸ್ಟ್ ಇವು. ಈಗ ನೋಡ್ರಿ ಎಷ್ಟು ಚೆನ್ನಾಗಿ ಬಂದಾವೆ ಇವು. ಇದನ್ನು ಸ್ಟೋರ್ ಮಾಡ್ಬೋದು, ಇದನ್ನು ಭಾಳ ದಿವಸ ತನೂ ಇಡ್ಬೋದು. ಒಂದು 15 ದಿವಸ ಆದ್ರೂ ಈ ಉಂಡೆ ಹಿಂಗಿಟ್ರೆ ಏನೂ ಆಗಲ್ಲ. ಇವು ಬೆಸ್ಟ್ ಇರ್ತಾವೆ, ಮಾಡಿ ನೋಡ್ರಿ ನೀವು. ಭಾಳ ಫಸ್ಟ್ ಕ್ಲಾಸ್ ಆಗಿರ್ತಾವೆ ಇವು. ಪ್ರೋಟೀನ್ ಇರೋದ್ರಿಂತ ಉಂಡೆ ತಿಂದ್ರೆ ಅದು ಒಂಥರ ಎನರ್ಜಿ ಬರ್ತೈತಿ. ಇದಕ್ಕೆ ಡ್ರೈ ಫ್ರೂಟ್ಸ್ ಹಾಕಿ ಮಾಡೋದ್ರಿಂತ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕೋದ್ರಿಂತ್ರನೂ ನಿಮ್ಗೆ ಎನರ್ಜಿ ಬರ್ತೈತಿ. ತುಪ್ಪನೂ ಇರ್ತೈತಿ ಅದ್ರೊಳಗೆ. ಏರ್ಟೈಟ್ನಾಗ ನಾನೀಗ ಇದ್ರೊಳಗೆ ಹಾಕಿಡಾಕ್ತೇನೆ. ನೀವು 15 ದಿವಸ ತನಕನೂ ಬರ್ತಾವೆ ಇವೆಲ್ಲ ಉಂಡೆ. ಭಾಳ ಅಂದ್ರೆ ಭಾಳ ಚೆನ್ನಾಗಿರ್ತಾವೆ. ಮತ್ತು ಹೆಸರು ಹಿಟ್ಟು ಹುರಿದಿದ್ರಿಂತ ಅವು ಏನೂ ಕೆಡಂಗಿಲ್ಲ, ಮಸ್ತಂಗೆ ಹುರಿದಿರ್ತೈತಲ್ರಿ. ನೋಡ್ರಿ ಈಗ ಫುಲ್ಲಾಗೆ ನಾನು ಏರ್ಟೈಟ್ ಒಳಗೆ ಇದನ್ನ ಹಾಕಿ ಈಗ ಬೆಲ್ಲದ ಮಾಡಿ ತೋರ್ಸಾಕ್ತೇನೆ ನೋಡ್ರಿ. ಬೆಲ್ಲದ ಮಾಡಾಕ್ತೇನೆ ನಾನು. ಬೆಲ್ಲದ್ದು ಭಾಳ ಟೇಸ್ಟ್ ಆಗಿರ್ತೈತಿ. ಅದೊಂಥರ ಅದಕ್ಕೆ ತುಪ್ಪ ಹಾಕಿ ಮಾಡೋದ್ರಿಂತ ಭಾರಿ ಘಮ ಇರ್ತಾವೆ. ಉಂಡೆ ಭಾಳ ಚಂದ ಇರ್ತಾವೆ, ಕಂಪಿರ್ತಾವೆ. ಈಗ ನೋಡ್ರಿ ಅದಕ್ಕೆ ಈಗ ಮೆತ್ತಗೆ ಸಾಫ್ಟ್ ಆಗಿರುವಂಥ ಹೆಸರು ಉಂಡೆಯನ್ನು ನಾನು ಮಾಡೋಕೆ ಇಲ್ಲೇ 1 kg ಅಷ್ಟು ಹೆಸರು ಕಾಳು ತೊಗೊಂಡನಿ. ಅವನ್ನ ಇದ್ರಾಗ ಹುರ್ಕೊಳಕ್ತಾನೆ ರೀ. ಈಗ ಹೆಸರು ಕಾಳನ್ನು ಚಂದಂಗೆ ಕೆಂಪಾಗುವಂಗೆ ಹುರಿಬೇಕು. ಅವನ್ನ ಅದಕ್ಕೊಂದು ಕಲರ್ ಬರ್ತೈತೆ ರೀ. ಯಾಕಂದ್ರೆ ಸಿಪ್ಪೆ ಒಳಗೆ ಅವು ಹೆಸರು ಕಾಳು ಅಳಗಾಡ್ತಿರ್ತಾವೆ, ಅಷ್ಟು ಚಂದ ಅವು ಮ್ಯಾಲಿನ ಸಿಪ್ಪೆ ಎಲ್ಲ ಬಿಚ್ಕೋಬೇಕು, ಹಂಗೆ ಹುರಿಬೇಕು ಅವನ್ನ. ಈಗ ಇಷ್ಟು ಕೆಂಪಾಗ್ಯಾವ ನೋಡ್ರಿ. ಆ ಕಲರ್ ಹೋಗಿ ಈ ಕಲರ್ ಬರ್ತಾವೆ. ಆ ಥರ ಹೆಸರು ಕಾಳನ್ನು ಹುರಿದ್ರಲ್ಲೇ ಫಸ್ಟ್ ಹೆಸರು ಕಾಳು ಹುರಿದನೇ ಚಂದ ಹುರಿಬೇಕು. ಅದಕ್ಕೆ ನಾನು ಇದನ್ನ ಹುರ್ಕೊಂಡಿದ್ದು ತೋರ್ಸಾಕತ್ತೇನೆ ನಿಮ್ಗೆ. ಇವನ್ನ ಮಿಕ್ಸಿ ಜಾರ್ ತೊಗೊಂಡ್ರೆ ಸ್ವಲ್ಪ ಹಾಕಿ ಬೇಳೆ ಮಾಡ್ಕೋಬೇಕಾಗತ್ತೆ. ಬೇಳೆ ಮಾಡ್ಕೊಂಡ್ರೆ ಏನಂದ್ರೆ ಇದ್ರ ಸಿಪ್ಪೆ ಎಲ್ಲ ಹೋಗ್ಬಿಡ್ತೈತೆ ಅದಕ್ಕೆ. ಅವನ್ನ ಆಮೇಲೆ ಕೇರ್ಕೊಂಡು ಅದನ್ನ ಬೇಳೆ ಬೇರ್ಪಡಿಸ್ಕೊಂಡು ಬೀಸ್ಕೊಂಬರ್ಬೇಕಾಗ್ತದೆ. ನೋಡ್ರಿ ಈಗ ಬೇಳೆ ಅದಾವಲ್ರಿ ಇವು ಬೇಳೆ ಕಾಳುಗಳು ಹಿಂಗಾಗ್ಯಾವು. ಇವನ್ನ ಬೇಕಾದ್ರೆ ನೀವು ಕೇರಿ ಅದನ್ನು ಎಲ್ಲ ತೆಗೆದು ಹಿಂಗೆ ಹಿಟ್ಟು ಬೀಸಿಸ್ಬೇಕು. ಈಗ ನೋಡ್ರಿ ನಾವು ಹಿಟ್ಟು ಬೀಸ್ಕೊಂಬಂದೆವು. ಭಾಳ ಮಸ್ತ್ ಇರ್ತೈತಿ, ಸಾಫ್ಟ್ ಇರ್ತೈತಿ ಹಿಟ್ಟು. ಬೇಳೆ ಹಿಟ್ಟದು ಹೆಸರು ಕಾಳಿನ ಬೇಳೆ ಹಿಟ್ಟು ಹುರಿದಿರ್ತವಲ್ರಿ, ಭಾರಿ ಚಂದ ಘಮ ಇರ್ತೈತಿ. ಅಷ್ಟು ಚಂದ ಇರ್ತೈತೆ ಅದು ಹಿಟ್ಟು. ಅದಕ್ಕೆ ಇದು ನೋಡ್ರಿ ಸಾಫ್ಟ್ ಆಗಿರುವಂಥ ಹೆಸರು ಹಿಟ್ಟು. ಇದಕ್ಕೆ ನಾನು ಬೆಲ್ಲದಲ್ಲೇ ಉಂಡೆ ಮಾಡ್ತೀನಿ. ಇದಕ್ಕೆ ತುಪ್ಪ ತೊಗೊಳಕ್ತಾನೆ. ಈಗ ಅದನ್ನು ಕರಗಿಸಿ ಇಟ್ಕೋಬೇಕಾಗ್ತೈತಿ. ತುಪ್ಪ ಸ್ವಲ್ಪ ತುಪ್ಪ ಜಾಸ್ತಿ ಬೇಕಾಗ್ತಿರ್ತೈತೆ ಹೆಸರು ಉಂಡೆಗೆ ಅಂತೇಳಿ ತುಪ್ಪದಲ್ಲೇ ಮಾಡೋದಲ್ರಿ ಇದು. ಅದಕ್ಕೆ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ ಅಂಥೇಳಿ ತುಪ್ಪ ತೊಗೊಳಕ್ತಾನೆ. ನೀವು ತುಪ್ಪ ಎಲ್ಲ ಸರಿಯಾಗಿ ಕಾಸಿಟ್ಕೋರದನ್ನ ಎಷ್ಟು ಬೇಕಷ್ಟು ಹಾಕ್ಕೊಳಕ್ಕೆ ಬರ್ತೈತಿ. ಎಷ್ಟು ಅದಕ್ಕೆ ನೋಡ್ಕೊಂಡು ಹಾಕ್ಕೋಬೇಕ್ರಿ. ಈಗ ಏಲಕ್ಕಿನೂ ತೊಗೊಂಡೆ ನಾನು. ಇಲ್ಲಿ ಏಲಕ್ಕಿ ಜಜ್ಜಿ ಇಟ್ಕೋತನು, ಮತ್ತು ತುಪ್ಪನೂ ಕರಗಿಸಿ ಇಟ್ಕೋತನು. ಇವೆಲ್ಲನೂ ಹಾಕೋದ್ರಿಂತ ಭಾಳ ಅಂದ್ರೆ ಭಾಳ ಟೇಸ್ಟ್ ಬರ್ತಾವೆ ಉಂಡೆ. ಇದರಲ್ಲಿ ಪ್ರೋಟೀನ್ ಇರೋದ್ರಿಂತ ಮಕ್ಕಳಿಗೆ ದೊಡ್ಡವ್ರಿಗೆಲ್ಲ ಭಾಳ ಎನರ್ಜಿಕ್ ಫುಡ್ ಅಲ್ರಿ ಇದು. ಅದಕ್ಕೆ ಮಾಡಿ ಇಟ್ಕೋತಾರೆ ರೀ. 15 ದಿವಸ ತನೂ ಕೆಡಂಗಿಲ್ಲ ಇದು. ಅದಕ್ಕೆ ಇದನ್ನೇನು ಮಾಡ್ತಾರೆ ಅಂದ್ರೆ ಯಾವಾಗ ತಮಗೆ ಇದು ಅನುಕೂಲ ಆದಾಗ ಮಾಡಿ ಇಟ್ಕೊಂಡ್ಬಿಡ್ತಾರೆ. ಈಗ ನೋಡ್ರಿ ಈಗ ಏಲಕ್ಕಿಯನ್ನು ತೊಗೊಂಡು ಹಾಕ್ಕೊಳಕ್ತಾನೆ ಇದಕ್ಕೆ. ಈಗ ಹಿಟ್ಟನ್ನು ಹೆಸರು ಹಿಟ್ಟು ಭಾರಿ ಸಾಫ್ಟ್ ಆಗಿರುವಂಥದ್ದು. ಬೆಲ್ಲವನ್ನು ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡನಿ, ತುಪ್ಪ ಕರಗಿಸಿ ಇಟ್ಕೊಂಡನಿ, ಮತ್ತು ಏಲಕ್ಕಿಯನ್ನು ಕುಟ್ಟಿಟ್ಕೊಂಡೆ. ಇವೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡು ಈಗ ನಾವು ಹೆಸರುಂಡೆ ಮಾಡೋಣ.
ಹೆಸರುಂಡಿ ಮಾಡೋಕೆ ಬೆಲ್ಲನ ಚಂದಂಗೆ ಕುಟ್ಕೋಬೇಕು ಹಳ್ಳಿಲ್ದಂಗೆ. ಅದ್ರೊಳಗೆ ಏನೋ ಇದು ಬರಬಾರ್ದು, ಬೆಲ್ಲದಾಗ ಸಾಫ್ಟ್ ಇರ್ಬೇಕು ಬೆಲ್ಲನು. ಈಗ ಹೆಸರು ಹಿಟ್ಟನ್ನು ನಾನು ಇದರಲ್ಲಿ 2 ಸ್ಪೂನ್ ತೊಗೊಂಡೆ ನೋಡ್ರಿ. ಇದಕ್ಕೆ ನಾನು ಬೆಲ್ಲ ಹಾಕೋದನ್ನ ನೀವು ಎಷ್ಟು ಬೇಕು ಅಷ್ಟು ಹಾಕೋರಿ. ಈಗ 2 ಸ್ಪೂನ್ ಹಿಟ್ಟು ತೊಗೊಂಡೆ ನಾನು, ಹೆಸರು ಹಿಟ್ಟು ಸಾಫ್ಟಾಗಿರುವಂಥದ್ದು. ಆಮೇಲೆ ಬೆಲ್ಲನೂ ಚಂದಂಗೆ ಕುಟ್ಟಿರ್ಬೇಕ್ರಿ. ಅದನ್ನು ಚಂದಂಗೆ ಕುಟ್ಟಿದಂಥ ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡನಿ. ಅದನ್ನು ಇದ್ರಷ್ಟೇ ತೊಗೋತೀನಿ ಪ್ರಮಾಣ. ಆದ್ರೆ ನಾನು ನೋಡಿ ಹಾಕ್ತೀನಿ ಅಷ್ಟೆ. ನೋಡಿ ನಿಮಗೆ ಎಷ್ಟು ಬೇಕಷ್ಟು ಹಾಕ್ರಿ. ಬ್ಯಾಡ ಅಂದ್ರೆ ನೀವು ಕಡಿಮೆ ಬೇಕಾದ್ರೆ ಕಡಿಮೆ ಹಾಕೋರಿ ಬೆಲ್ಲದ್ದು. ಆದ್ರೆ ಈಗ ತುಪ್ಪ ಹಾಕಬೇಕಾಗ್ತದೆ. ಇದಕ್ಕೆ ಬೆಲ್ಲ ಹಾಕಿ ಎಲ್ಲ ಚಂದಂಗೆ ಮಿಕ್ಸ್ ಮಾಡಿ ಈ 1 ಕಪ್ಪಿನಷ್ಟು ನಾನು ಇದಕ್ಕೆ ತುಪ್ಪ ಹಾಕೋದನ್ನ. ಯಾಕಂದ್ರೆ ಹಿಟ್ಟಿರೋದ್ರಿಂದ ತುಪ್ಪ ಭಾಳ ಹಿಡಿತೈತಿದು. ಅದಕ್ಕೆ ಹೆಸರುಂಡಿಯನ್ನು ತುಪ್ಪದಲ್ಲೇ ಮಾಡ್ತಾರೋ. ಇದರಲ್ಲೇ ಹಾಕೋತ ಮತ್ತು ಬೇಕಾದ್ರೆ ಹಾಕೋಬೋದು. ಈಗ ನೋಡ್ರಿ ಎಲ್ಲನೂ ಮಿಕ್ಸ್ ಮಾಡಾಕ್ತೇನೆ ನಾನು. ಇದಕ್ಕೆ ಹಿಟ್ಟಿಗೆ ಬೆಲ್ಲ ಮತ್ತು ತುಪ್ಪ ಎರಡನ್ನೂ ಚಂದಂಗೆ ಮಿಕ್ಸ್ ಮಾಡ್ಬೇಕ್ರಿ. ಈಗ ಎಷ್ಟು ಚಂದ ಮಿಕ್ಸ್ ಮಾಡ್ತೀವೋ ಅಷ್ಟು ಚಂದ ಉಂಡೆ ಚಂದ ಬರ್ತಾವ್ರಿ. ಹಿಂಗೆ ಸಾಫ್ಟ್ ಆಗ್ಬೇಕು ನೋಡ್ರಿ. ಭಾರಿ ಮಸ್ತಾಗಿರುವಂಥ ಒಂದು ಇದು ಹೆಸರುಂಡಿ ಭಾಳ ಚಂದ, ಬೆಸ್ಟ್ ರೀ ಇದು. ಆರೋಗ್ಯಕ್ಕೂ ಭಾಳ ಚಲೋ ನೋಡ್ರಿ. ಈಗ ಎಷ್ಟು ಚಂದ ಆಗೈತಿದು. ಇದನ್ನ ಮೆತ್ತಗೆ ಮಾಡ್ಕೋಬೇಕು ಕೈಲೇ. ಎಲ್ಲ ತುಪ್ಪ ಮತ್ತು ಬೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಅದನ್ನ. ಈಗ ಮಿಕ್ಸ್ ಮಾಡಾಕತ್ತೇವೆ ನೋಡ್ರಿ. ಚಂದಂಗೆ ಮಿಕ್ಸ್ ಮಾಡ್ಬೇಕು. ಉಂಡೆ ಅದಕ್ಕೆ 2 ಕೈಲೇ ತಿಕ್ಕಬೇಕದು ಉಂಡೆ ಅದಕ್ಕೆ. ಈಗ ನೋಡ್ರಿ ಅದಕ್ಕೆ ಯಾಲಕ್ಕಿ ಹಾಕೊಳಕ್ಕೆ. ಯಾಲಕ್ಕಿ ಒಂಚೂರು ಹಾಕೋತ್ನು. ಬೆಲ್ಲನೂ ಸರಿಯಾಗಿ ಆಗೈತಿ, ತುಪ್ಪನೂ ಪೂರ್ತಿಯಾಗಿ ಎಲ್ಲ ಕಡೆನೂ ಬಂದೈತೆ ಅದು. ಹಿಂಗೆ ಮೆತ್ತಗೆ ಹಿಟ್ಟು ಉಂಡೆ ಹಿಟ್ಟು ಆಗ್ಬೇಕದು. ಆಗಿಂದ ನಾನು ಅದಕ್ಕೆ ಏನು ಮಾಡಾಕ್ತಾನೆ ಅಂದ್ರೆ ರೀ, ಗೋಡಂಬಿ ತೊಗೊಳಕ್ತಾನೆ. ಸ್ವಲ್ಪ ಗೋಡಂಬಿ ತೊಗೋತ್ನು. ಗೋಡಂಬಿಯನ್ನು ಹಿಂಗಿಟ್ಟ ಅದ್ರೊಳಗೆ ಉಂಡೆ ಕಟ್ಬೇಕು. ಉಂಡೆಗಳನ್ನು ಚಂದಂಗೆ ಸಾಫ್ಟಾಗಿ ಬರ್ತಾವೆ ಉಂಡೆ. ಅಷ್ಟು ಚಂದ ಘಮ ಇರ್ತೈತಿ ಉಂಡೆಗೆ. ನೀವು ಮಾಡಿ ನೋಡ್ರಿ. ಈ ಥರ ಉಂಡೆ ತಿನ್ನೋದ್ರಿಂದ ಭಾಳ ಒಳ್ಳೇದು ಹೆಲ್ತಿಗೆ. ಅಲ್ಲಿಲ್ಲೇ ಬೇರೆ ಕಡೆ ರೆಡಿಮೇಡ್ ತಂದು ತಿನ್ನೋಕ್ಕಿಂತ ಮನೇಲೇನ ಯಾವಾಗ ನಿಮಗೆ ಆಗ್ತೈತೆ ಅವಾಗ ಕಾಳು ಹುರಿದಿಡ್ಬೇಕ್ರಿ. ಯಾವಾಗ ಆಗ್ತೈತಿ ಬೀಸ್ಕೊಂಬಂದಿಡ್ಬೇಕು. ಒಟ್ಟು ಹಿಟ್ಟು ಸ್ಟಾಕ್ ಮಾಡಬೇಕು. ಆಮೇಲೆ ಯಾವಾಗ ಒಂದು ಸಲ ಉಂಡೆ ಮಾಡ್ತಾ ಇರಬೇಕು. ಹಿಂಗೇನೋ ಒಂದು ಮಾಡಿ ಹಾಕೊಲ್ಲಕ್ಕೆ ನೀವು ಇಂಥ ಉಂಡೆ ಮಾಡ್ಕೊಂಡು ತಿಂದರೆ ಹೆಲ್ತಿಗೆ ಭಾಳ ಬೆಸ್ಟ್ ರೀ ಇದು. ಅದಕ್ಕೆ ನಾನು ನಿಮಗೆ ಹೆಂಗೆ ಅನ್ನೋದು ಮಾಡಿ ತೋರ್ಸಾಕ್ತಾನೆ. ಸ್ವಲ್ಪ ಗಿರ್ನಿಗೆ ಹಾಕಿಸೋದು ಒಂದ ನೋಡ್ರಿ. ಇದು ಮನೆಯಲ್ಲೇ ಬ್ಯಾಳೆ ಮಾಡ್ಕೋಬೋದು. ಹೆಸರು ಕಾಳು ಹುರ್ಕೊಂಡು ಚಂದಂಗೆ ಬ್ಯಾಳೆ ಮಾಡ್ಕೋಬೋದು. ಆ ಹಿಟ್ಟು ಮಾತ್ರ ಗಿರ್ನಿಗೆ ಹಾಕ್ಸೋದ್ರಿಂದ ಸಾಫ್ಟ್ ಬರ್ತೈತೆ ಅಂತೇಳಿ ಹಾಕಿಸ್ತಾರೆ. ಈಗ ನೋಡ್ರಿ ಎಷ್ಟು ಚಂದ ಆಗ್ತಾವೆ, ಭಾರಿ ಬೆಸ್ಟ್ ಆಗ್ತಾವೆ. ನೀವು ನಮ್ಮ ಚಾನಲ್ ನೋಡ್ತಾ ಇದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ನಮಗೆ ಒಳ್ಳೆ ಪ್ರೋತ್ಸಾಹ ಸಿಗ್ತೈತಿ ನೋಡ್ರಿ. ಎಷ್ಟು ಚಂದಾಗ ಉಂಡೆ ಆಗ್ತಾವೆ ನೋಡ್ರಿ. ಇವು ಸಾಫ್ಟಾಗಿ ಬರ್ತಾವೆ. ಅವಕ್ಕೆ ಮ್ಯಾಲೆ ನಾನು ಗೋಡಂಬಿಯನ್ನು ಹಚ್ಚಿ ಮಾಡಾಕತ್ತೀನಿ. ನೀವು ಡ್ರೈ ಫ್ರೂಟ್ಸ್ ಬೇಕಾದಿದ್ರು ಹಚ್ಬೋದು. ಯಾವ್ದು ಬೇಕಾದಿದ್ದರೂ ಹಚ್ಬೋದು. ಮನುಕ ಹಚ್ಬೋದು ರೀ, ಬಾದಾಮಿ ಹಚ್ಬೋದು. ಈಗ ನಾನು ಗೋಡಂಬಿ ಹೆಚ್ಚೆ ಇವು ಹೆಸರುಂಡಿನ ಬೆಲ್ಲದ ಯಂತ್ರ ಮಾಡಾಕತ್ತೀನಿ ನೋಡ್ರಿ. ಹಿಂಗೆ ಬರ್ತಾವೆ ನೋಡ್ರಿ. ಈಗ ಪೂರ್ತಿಯಾಗಿ ನಾನು ಸಾಫ್ಟಾಗಿರುವಂಥ ಬೆಲ್ಲದ ಯಂತ್ರ ಮಾಡಿರುವಂಥ ಹೆಸರುಂಡಿನ ನಿಮ್ಗೆ ಮಾಡೇ ತೋರ್ಸಾಕ್ತಾನೆ. ನೀವು ಇದನ್ನು ಮಾಡಿ ನೋಡ್ರಿ. ಭಾಳ ಬೆಸ್ಟಾಗಿರ್ತಾವ್ರಿ. ತಿನ್ನಕ್ಕಂತ್ರ ಅಷ್ಟು ಚಂದ ಇರ್ತಾವೆ. ತಿನ್ನಕ್ಕೂ ಶುಗರ್ ಇದ್ದವ್ರು ಇದ್ರೂ ಇದನ್ನು ಸಕ್ಕರೆಗಿಂತಲೂ ಒಂದು ಅರ್ಧ ತಿನ್ಬೋದು ಅಷ್ಟರ ನೋಡ್ರಿ. ಈಗ ಬೆಲ್ಲದಿಂತ್ರ ಮಾಡಿರುವಂಥ ಹೆಸರುಂಡಿ ಪೂರ್ತಿಯಾಗಿ ರೆಡಿಯಾಗಿ ಹಾಕತ್ತವೆ. ಇಲ್ಲಿ ನೋಡ್ರಿ ಎಷ್ಟು ಸಾಫ್ಟ್ ಬಂದಾವೆ ನೋಡ್ರಿ. ಹಿಂಗೆ ನೀವು ಚಂದಂಗೆ ತುಪ್ಪ ಹಾಕಿ ಕಲಿಸಿ ಹೆಸರು ಹಿಟ್ಟು ಮಾಡಿಕೊಂಡು ಮಾಡಿ ನೋಡ್ರಿ. ಭಾಳ ಬೆಸ್ಟಾಗಿರ್ತಾವ್ರಿ. ಈಗ ಅಂಗಡಿಯಾಗೋದು ಸಿಗ್ತಾವ್ರಿ. ಈಗ ಎಲ್ಲನೂ ಸಿಗುತ್ತೆ, ತರ್ತೀವಿ. ಅದಕ್ಕಿಂತಲೂ ಇದು ಮನೇಲಿ ಮಾಡೋದ್ರಂತ್ರ ಅದೊಂದು ಟೇಸ್ಟೇ ಬೇರೆ ಬರ್ತೈತೆ ರೀ. ಈಗ ನೋಡ್ರಿ ಎಷ್ಟು ಸಾಫ್ಟ್ ಬಂದೈತಿ. ಮುರಿದು ತೋರಿಸಿದ್ನಲ್ಲ, ಭಾರಿ ಸಾಫ್ಟ್ ಬಂದೈತಿ. ಅದಕ್ಕೆ ನಾನು ಇವನ್ನ ಏನು ಮಾಡಾಕ್ತೇನೆ ಅಂದ್ರೆ ಒಂದು 15 ದಿವ್ಸ ಬರ್ತಾವ್ರಿ. ಯಾಕಂದ್ರೆ ನಾವು ಏರ್ಟೈಟ್ ಬಾಟ್ಲ್ ಒಳಗೆ ಹಾಕಿಡಾಕ್ತಾನೆ. ಅದಕ್ಕೆ ಒಂದು 15 ದಿವ್ಸ ತನೂ ಇವು ಏನೂ ಆಗಂಗಿಲ್ಲ. ಅಷ್ಟು ಚಂದ ಬರ್ತಾವೆ ನೋಡ್ರಿ. ಇದ್ರೊಳಗೆ ಹಾಕಿ ಮುಚ್ಚಿಟ್ಟು ಬಿಡ್ಬೇಕು ಅವನು. ಈಗ
ಉಂಡೆ, ಹೆಸರುಂಡೆ, ತುಪ್ಪದಲ್ಲಿ ಮಾಡಿರೋಂಥ ಬೆಲ್ಲದ ಹೆಸರುಂಡೆ ಇದ್ರಾಗ ಬಾಟ್ಲಿ ಒಳಗೆ ಹಾಕಿಡಾಕ್ತಾನೆ ನಾನು. ಏರ್ಟೈಟ್ ಬಾಟ್ಲಿ ಐತ್ರೆ ಮುಚ್ಚಿಟ್ಬಿಟ್ರೆ 15 ದಿವಸ ತನಕ ಬೇಕಾದಂಗೆ ಆರಾಮಾಗಿ ಉಂಡೆ ತಿನ್ಬೋದು. ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತೆ ನೋಡಿರಿ, ಇದು ಸಾಫ್ಟಾಗಿ. ನೀವು ಮಾಡಿ ನೋಡಿರಿ, ಬೆಸ್ಟ್ ಬರ್ತಾವೆ. ಉಂಡೆಯನ್ನು ಮಾಡಿ ನೋಡಿರಿ. ನಮಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ. ನೋಡಿರಿ ಈ ಗ್ಲಾಸಲ್ಲಿ ಹಾಕೈತಲ್ರಿ, ಅದನ್ನು ನಾವು ಈಗ ಏರ್ಟೈಟ್ ಗ್ಲಾಸ್ ಅದು ಇದರಲ್ಲಿ ಹಾಕಿಟ್ಬಿಟ್ರೆ ಭಾರಿ ಇರ್ತಾವ್ರಿ ಉಂಡೆ.